ಇವತ್ತು ನಾನು ಈ ಪ್ಯಾಚ್ ವರ್ಕ್ ಮಾಡಿದೆ ಅಂತ ಸ್ಟಿಚಿಂಗ್ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ನಿನ್ನೆ ಇದು ಕಟಿಂಗ್ ಹೇಳ್ಕೊಟ್ಟಿದ್ದೆ, ಇವತ್ತು ಸ್ಟಿಚಿಂಗ್ ನೋಡ್ಕೊಳ್ಳಿ. ಫಸ್ಟು ಕ್ಯಾನ್ವಸನ್ನು ಐರನ್ ಮಾಡ್ಕೊಳ್ಳಿ, ಎರಡು ಕಡೆಗೂ ಫೋಲ್ಡ್ ಮಾಡ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ. ಇದನ್ನು ನಿನ್ನೆ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡಿದ್ದಲ್ವಾ, ಕರೆಕ್ಟಾಗಿ ಆ ಮಾರ್ಕಿಂಗ್ ಪಕ್ಕ ಹೊಲ್ಕೊಂಬನಿ. ಕರೆಕ್ಟಾಗಿ ಆ ಮಾರ್ಕಿಂಗ್ ಮೇಲೆ ಹೊಲ್ಕೊಂಬರ್ಬೇಕು, ಎರಡು ಕಡೆಗೂ ಆ ಮಾರ್ಕಿಂಗ್ ಮೇಲೆ ಕ್ಯಾನ್ವಸ್ ಪಕ್ಕ ಹೊಲ್ಕೊಂಬರ್ಬೇಕು ಈ ಥರ. ಈಗ ಎಕ್ಸ್ಟ್ರಾ 1/4 ಇಂಚ್ ಬಿಟ್ಟು ಕಟ್ ಮಾಡಿ, ಎರಡು ಕಡೆಗೂ 1/4 ಇಂಚ್ ಬಿಟ್ಟು ಕಟ್ ಮಾಡಿ ಕಟ್ಸ್ಕೊಟ್ಟು ಟರ್ನ್ ಮಾಡಿ ಎಷ್ಟು ಸ್ಟಿಚ್ ಹಾಕಬೇಕು, ಎರಡು ಕಡೆಗೂ ಎಷ್ಟು ಸ್ಟಿಚ್ ಹಾಕ್ಕೊಡಿ. ಓಕೆ, ಈಗ ಇದಕ್ಕೆ ಮೇನ್ ನೆಕ್ಕಿಗೆ ನಾನು ಕಾರ್ಡಿಂಗ್ ಕೊಡ್ತಾಯಿದ್ದೀನಿ. ಎರಡು ಕಡೆಗೂ ಕಾರ್ಡಿಂಗ್ ಕೊಡಬೇಕು ಮೇನ್ ನೆಕ್ಕಿಗೆ. ಇದಾದಮೇಲೆ ಪ್ಯಾಚ್ ವರ್ಕ್ ತೊಗೊತಿದ್ದೀನಿ. ಈಗೆಲ್ಲ ಪ್ಯಾಚ್ ವರ್ಕಿಗೆ ಫಸ್ಟು ನಾವು ರೆಡಿ ಸ್ಟಿಚ್ ಹಾಕಬೇಕು ಈ ಥರ. ನೋಡಿ, ಪ್ಯಾಚ್ ವರ್ಕಲ್ಲಿ ಹೇಳ್ತಾ ಬರುತ್ತೆ, ಒಂದು ರೆಡಿ ಸ್ಟಿಚ್ ಹಾಕೋದು ಹೇಗೆ ಮತ್ತು ಫಿನಿಶಿಂಗ್ ಮಾಡೋದು ಹೇಗೆ ಅಂತ. ನಾನು ಇವಾಗ ಎಲ್ಲ ಪ್ಯಾಚ್ ವರ್ಕಿಗೂ ರೆಡಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಇದಾದಮೇಲೆ ಇನ್ನೊಂದು ಪೀಸ್ ತೊಗೊಂಡು ಕ್ಯಾನ್ವಸ್ ಪಕ್ಕ ಫಿನಿಶಿಂಗ್ ಮಾಡ್ಕೋಬೇಕು. ಇದಕ್ಕೆ ನಾವು ಫಿನಿಶಿಂಗ್ ಸ್ಟಿಚ್ ಅಂತ ಕರಿತೀವಿ. ನಾನು ಆಲ್ರೆಡಿ ಮಾರ್ಕ್ ಮಾಡ್ತೀನಿ, ನಿಮಗೆ ನಿನ್ನೆ ಡಯಾಗ್ರಾಮನ್ನು ನೋಡ್ಕೊಳ್ಳಿ. ಯಾರೋ ಮಾರ್ಕ್ ಮಾಡ್ತೀನಲ್ಲ ಆ ಕಡೆಗೆ ಫಿನಿಶಿಂಗ್ ಮಾಡ್ಕೋಬೇಕು ಈ ಥರ. 1/4 ಇಂಚ್ ಬಿಟ್ಟು ಕಟ್ ಮಾಡಿ ಟರ್ನ್ ಮಾಡಿ ಎಷ್ಟು ಸ್ಟಿಚ್ ಹಾಕ್ಕೊಳ್ಳಿ ಎಲ್ಲಕ್ಕೂ. ಎಷ್ಟು ಸ್ಟಿಚ್ ಹಾಕ್ಬಿಟ್ಟು ಸುತ್ತಲೂ ಒಂದು ಟೆನ್ಷನ್ ಹಾಕ್ಕೊಂಡು ಒಂದು ಟೆನ್ಷನ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದೇ ಥರ ಎಷ್ಟು ಸ್ಟಿಚ್ ಹಾಕ್ಬಿಟ್ಟು ಒಂದು ಟೆನ್ಷನ್ ಹಾಕ್ಕೊಳ್ಳಿ. ಈ ಥರ ಎಲ್ಲ ಪ್ಯಾಟರ್ನ್ಗೂ 2 ಸ್ಟಿಚ್ ಹಾಕ್ಬಿಟ್ಟು ಒಂದು ಟೆನ್ಷನ್ ಹಾಕಬೇಕು. ಇದಾದಮೇಲೆ ಎಲ್ಲ ಪ್ಯಾಚ್ ವರ್ಕ್ ಪೀಸಿಗೆ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಪೀಸ್ಗೆ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ 1/4 ಇಂಚ್ ಬಿಟ್ಟು ಕಟ್ ಮಾಡಿ ಓವರ್ಲಾಕ್ ಮಾಡಬೇಕು. ಎಲ್ಲ ಪ್ಯಾಚ್ ವರ್ಕಿಗೆ, ಎಲ್ಲ ಪ್ಯಾಚ್ ವರ್ಕಿಗೆ ಕಂಪಲ್ಸರಿ ಓವರ್ಲಾಕ್ ಮಾಡ್ಕೋಬೇಕು. ಆಮೇಲೆ ಪೈಪಿಂಗ್ ಕೂಡ ಕಂಪಲ್ಸರಿ. ಆವಾಗಲೇ ನಿಮಗೆ ಆ ಪ್ಯಾಟರ್ನ್ ಚೆನ್ನಾಗಿ ಬರುತ್ತೆ. ಅವಾಗ ನಿಮ್ಗೆ ಸಪ್ರೇಷನ್ ಕಟ್ಟಿಂಗ್ ಆಗೋದು ಗೊತ್ತಾಗುತ್ತೆ. ಸೊ ಕಂಪಲ್ಸರಿ ಪೈಪಿಂಗ್ ಮಾಡ್ಕೊಳ್ಳೇಬೇಕು. ನೋಡಿ, ಈಗ ನಾನು ಪ್ಯಾಚ್ ವರ್ಕ್ ಅಟ್ಯಾಚ್ ಮಾಡಿದಾಗ ಅಂತ ತೋರಿಸ್ತಿದ್ದೀನಿ. ಎಲ್ಲ ಕಟ್ ಕಾಂಪೋನೆಂಟ್ಸನ್ನು ಕರೆಕ್ಟಾಗಿ ಜಾಯಿನ್ ಮಾಡ್ಕೊಳ್ಳಿ ಈ ಥರ. ಇದನ್ನು ಮೈನ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ 2 ಸ್ಟಿಚ್ ಮಾಡಿದ್ನಲ್ವ ಅದ್ರ ಮೇಲೆ ಹೊಲ್ಕೋಬೇಕು ಕರೆಕ್ಟಾಗಿದು ಈ ಥರ. ಎರಡು ಕಡೆಗೂ ಸೇಮ್ ಹೊಲ್ಕೊಳ್ಳಿ. 2 ಸ್ಟಿಚ್ ಮೇಲೆ ಈ ಪ್ಯಾಟರ್ನ್ ಕೂಡಿಸ್ಬೇಕು. ಓಕೆ, ಈಗ ನಿಮ್ಮ ಕಣ್ಣು ಮುಂದೆ ಈ ಪ್ಯಾಚ್ ವರ್ಕ್ ರೆಡಿ ಆಯಿತು. ಓಕೆ, ಥ್ಯಾಂಕ್ ಯು ವೆರಿ ಮಚ್.